ಜನರ ಮುಂದೆ ತರಬೇಕನ್ನೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ. ಅದರ ಒಂದು ಸಂಕೇತವೇ ಈ ಒಂದು ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಚಿಕ್ಕದಾಗಿ ನಾವು ಯಾರಿಗೂ ಯಾವ ಜನಕ್ಕೂ ಕೂಡ ಹೇಳಿಲ್ಲ. ನೆನ್ನೆ ಮಧ್ಯಾಹ್ನ ನಮ್ಮ ಫೇಸ್ಬುಕ್ ಅಲ್ಲಿ ಹಾಕಿದ್ದು. ಹಾಗಾಗಿ ಚಿಕ್ಕದಾಗಿ ಇದನ್ನ ಲಾಂಚ್ ಮಾಡಿ ದೊಡ್ಡ ಮಟ್ಟಕ್ಕೆ 7 ವರ್ಷ 2028ಕ್ಕೆ MLA ಚುನಾವಣೆಗಳಿದೆ. ಒಂದು ಬದಲಾವಣೆ ಬೇಕಾಗಿದೆ. ಅದು ನನಗೋಸ್ಕರ ಅಂತೂ ಅಲ್ಲ, ಬದಲಾವಣೆ ಕರ್ನಾಟಕದಲ್ಲಿ ಬೇಕಾಗಿದೆ. ರೈತರ ಆತ್ಮಹತ್ಯೆಗಳಾಗಿರ್ಬೋದು, 41,000 ಕೆರೆ ಇದೆ. 40 ವರ್ಷದಲ್ಲಿ ಇವ್ರು ಯಾರು ಕೂಡ ಉಳಿಯುತ್ತಿಲ್ಲ. ರೈತರು ಪಂಜಾಬ್ ಅಲ್ಲಿ ರೈತರು BMW ಕಾರಲ್ಲಿ ಓಡಾಡ್ತಾರೆ. ಕರ್ನಾಟಕದಲ್ಲಿ ಒಬ್ಬ ರೈತ BMW ಕಾರಲ್ಲಿ ಅಥವಾ ಒಂದು ಸಣ್ಣ ಗಾಡಿ ಓಡಾಡಿದ್ದು ನಾವು ನೋಡಿಲ್ಲ. ಕರ್ನಾಟಕದಲ್ಲಿ 45,000 ಶಾಲೆಗಳಿದೆ. ಎಲ್ಲ ಮಳೆ ಬಂದ್ರೆ ಬೀಳುವ ಪರಿಸ್ಥಿತಿಗಳಿದೆ. ಬಡವರಿಗೆ ಕ್ವಾಲಿಟಿ ಎಜುಕೇಶನ್ ಇಲ್ಲ, ಬಡವರಿಗೆ ಒಂದು ಕ್ವಾಲಿಟಿ ಹೆಲ್ತ್ ಕೇರ್ ಇಲ್ಲ. 78 ವರ್ಷದಿಂದ ಇವರು ಸಾವಿರಾರು ಕೋಟಿ ಆಸ್ತಿಗಳು ಮಾಡ್ಕೊಂಡ್ರೆ ಹೊರತು ಯಾರೂ ಕೂಡ ಸಾರ್ವಜನಿಕರಿಗೆ ಕೊಡುವಂತ ರೇಷನ್ಗೂ ಕೂಡ ಇವತ್ತು ತಿಂಗಳ ವೇಟ್ ಮಾಡೋ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ ಅಥವಾ ಯಂಗ್ಸ್ಟರ್ ಪಾರ್ಟಿಯನ್ನ ಇವತ್ತು ಕರ್ನಾಟಕದ ಈ ಒಂದು ವೋಟರ್ಸ್ಗೆ ಅಥವಾ ನಾಗರಿಕರಿಗೆ ಅನಾವರಣ ಮಾಡ್ತಾ ಇದೀವಿ ಅಂತ ಹೇಳುತ್ತಾ ಐ ಥಿಂಕ್ ಆ ಒಂದು ಶುಭ ಸಂದರ್ಭಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ ಎಲ್ಲ ಬೇಕಾಗಿದೆ. ಮಾಧ್ಯಮನೇ, ನಾವ್ಯಾರು ಸಾರ್ವಜನಿಕರು ನಮ್ಮ ಜೊತೆ ಬಂದಿರೋ ತುಂಬಾ ಕಡಿಮೆನೆ. ನಾವೆಲ್ಲ ಮಾಧ್ಯಮ ಮಿತ್ರರಿಗೆ ಹೇಳಿದ್ದು ನಿಮ್ಮ ಮುಖಾಂತರ ಈ ಒಂದು ಪಕ್ಷವನ್ನ ಸಾರ್ವಜನಿಕಗೊಳಿಸ್ತಾ ಇದೀವಿ. ನಮ್ಗೆ ಇದೇ ರೀತಿಯ ಒಂದು ಸಪೋರ್ಟ್ ಅನ್ನ ಕರ್ನಾಟಕದ ನಮ್ಗೆ ಸಿಕ್ಕಿದೆ. ನಾನು ಆಮ್ ಆದ್ಮಿ ಪಾರ್ಟಿಗೆ 2020ರಿಂದ 23 ಕೆಲಸ ಮಾಡಿದೆ. ಬಟ್ ಏನಂತಂದ್ರೆ ಅಲ್ಲಿ ಮೂಲೆ ಗುಂಪು ಮಾಡಿ ಸೈಡಿಗೆ ಹಾಕಿದ್ರು. ಹಾಗಾಗಿ ಬಿಟ್ಟು ಸುಮ್ಮನೆ ಇದ್ವಿ. ಈಗ ಕರ್ನಾಟಕದಲ್ಲಿ ಈ ಒಂದು ಮಾಫಿಯಾ ರಾಜಕಾರಣವನ್ನ 99% ಇವತ್ತು ರಾಜಕಾರಣಿಗಳ ಮಕ್ಕಳು, ಅಧಿಕಾರಿಗಳ ಮಕ್ಕಳು ಬೇರೆ UK, ಕೆನಡಾ, ಬೇರೆ ದೇಶಗಳಲ್ಲಿ, ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ದಾರೆ. ಆದ್ರೆ ಸಾಮಾನ್ಯ ಜನರ ಮನೆ ಹೋಗುವಂತ ಶಾಲೆಗಳಲ್ಲಿ ಜಾತಿ ಧರ್ಮದ ಹೆಸರಲ್ಲಿ ಮಕ್ಕಳನ್ನ ಹೊಡೆದು ಇವತ್ತು ಬೀದಿ ಕಳ್ತಾ ಇದ್ದಾರೆ. ವಿ ವಾಂಟ್ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬೇಕಾಗಿದೆ. ಟೋಲ್ಗೇಟ್ ರಸ್ತೆಗಳಲ್ಲಿ ಟೋಲ್ಗೇಟ್ ಇದೆ, ಟೋಲ್ಗೇಟ್ ಮುಕ್ತ ಕರ್ನಾಟಕ ಬೇಕಾಗಿದೆ. ಡ್ರಗ್ ಮುಕ್ತ ಡ್ರಗ್ ಮಾಫಿಯಾಗಳು ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಮಟ್ಟಕ್ಕೆ ಬಂದಿದೆ. ಡ್ರಗ್ಗಳಿಂದ ರೇಪ್ಗಳು ಜಾಸ್ತಿ ಆಗ್ತಾ ಇದೆ. ವಿ ವಾಂಟ್ ಡ್ರಗ್ ಮುಕ್ತ ಕರ್ನಾಟಕದಲ್ಲಿ ಬೇಕಾಗಿದೆ. ಆಮೇಲೆ ಇವತ್ತು ಲೂಟಿ ಮಾಡುವಂತ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಮ್ಗೆ ಬೇಕಾಗಿದೆ. ಹಾಗಾಗಿ ಒಂದು ಲೆಕ್ಕಾಚಾರ ಬೇಕಾಗಿದೆ. ಇವತ್ತಿನ ರಾಜಕೀಯದಲ್ಲಿ ಒಂದಷ್ಟು ನವಚೇತನಗಳು ದಮ್ಮು ತಾಕತ್ತಿರೋರಿಗೆ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿದೆ. ಆ ಪಕ್ಷದಲ್ಲಿ ಯಾರನ್ನೂ ಕರೆಯಲ್ಲ ಅಂತವ್ರಿಗೆ ಈ ನಮ್ಮ ಪಕ್ಷಕ್ಕೆ ಕರ್ಕೊಂಡ್ಬಂದು ಸಾಮಾನ್ಯ ಜನರನ್ನ ನಿಲ್ಲಿಸಿ, ಬರೀ ನಿಲ್ಸೋದಲ್ಲ, ನಾನು ಇವತ್ತು ಆಲ್ಟರ್ನೇಟಿವ್ ಆಗಿ KRS ಪಕ್ಷ, ಪ್ರಜಾಕೀಯ ಎರಡೂ ಇದೆ. ನಾವೇನು ಅವ್ರನ್ನ ತಳ್ಳಾಗ್ತಾ ಇಲ್ಲ. ಬಟ್ ಬಡವರ ಮಕ್ಕಳನ್ನ ತಗೊಂಡ್ಬಂದು ಚುನಾವಣೆ ನಿಲ್ಲಿಸಿ 200-300 ಓಟ್ ತಗೊಂಡ್ರೆ ಬದಲಾವಣೆ ಆಗಲ್ಲ. ಗೆಲ್ಲಿಸಿದಾಗ ಮಾತ್ರ, ಈ ಕರ್ನಾಟಕದಲ್ಲಿ ಗೆದ್ದಾಗ ಮಾತ್ರ ಬದಲಾವಣೆ ಆಗುತ್ತೆ. ಯಾವ ರೀತಿ TVK ಜೋಸೆಫ್ ವಿಜಯ್ ಅವರು ಒಂದು ಬಿರುಗಾಳಿ ಎಬ್ಬರಿಸಿ ಗೆದ್ಕೊಂಡ್ಬಂದ್ರು. ಪ್ರಯತ್ನ ಮಾಡ್ತೀವಿ, ಆಗುತ್ತೆ ಬಿಡುತ್ತೆ ನಾವು ಹೇಳಲಿಕ್ಕಾಗಲ್ಲ, ಮುಂದಿನ ಭವಿಷ್ಯ ನಾವು ಹೇಳಲಿಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ 2028ಕ್ಕೆ 3 ಪಕ್ಷಗಳ ನಿದ್ರೆಯನ್ನ ಖಂಡಿತವಾಗಿ ಕೆಡಿಸ್ತೀವಿ. ಯುವಚೇತನವನ್ನ, ಈ ನವ ಯುವಕರನ್ನ, ಯುವತಿಯರನ್ನ ಮತ್ತೆ ಒಂದು ಸ್ವಚ್ಛ ರಾಜಕೀಯ ಮಾಡ್ಕೊಳ್ಳಲಿಕ್ಕೆ ಈ ಮಾಫಿಯಾ ರಾಜಕಾರಣದ ವಿರುದ್ಧ ತಂದೆ ತರ್ತೀವಿ. 2 ವರ್ಷ ಸಮಯ ಇದೆ. GBA ಚುನಾವಣೆಗಳಿದೆ. GBA ಚುನಾವಣೆ ಆಗಿರ್ಬೋದು. ಡೆಫಿನೆಟ್ಲಿ ಕಾಂಗ್ರೆಸ್ ಪಕ್ಷ GBA ಚುನಾವಣೆಗೆ ಟಿಕೆಟ್ ಬೇಕು ಅಂತ 50,000 ಹೇಳ್ತಾರೆ. ಸಾಮಾನ್ಯ ಜನರ ಹತ್ರ 50,000 ಅಲ್ಲ, 50 ರೂಪಾಯಿ ಕೂಡ ಕೆಲವೊಂದು ಟೈಮ್ ಗತಿ ಇರಲ್ಲ. ಹಂಗಂದ್ರೆ ದುಡ್ಡಿಲ್ದವನು ಯಾವುದೇ ಅಂದ್ರೆ ನೈತಿಕ ಮೌಲ್ಯ ಏನು ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಬೇಕಾಗಿದೆ ಅಂತ ಇವನ್ JDS ಪಕ್ಷ ಕರ್ನಾಟಕ ಬದಲಾವಣೆ ಬಯಸ್ತಾ ಇದೆ. ಪಕ್ಕದ ತಮಿಳುನಾಡಲ್ಲಿ DVK ಪಕ್ಷ ಬಂದು ಒಂದು ದೊಡ್ಡ ಮಟ್ಟದ ಬಹುಮತದಿಂದ ಅವ್ರನ್ನ ಸರ್ಕಾರ ಮಾಡಕ್ ಬಿಟ್ಟಿದ್ದಾರೆ. 45 ವರ್ಷ ರಾಜಕೀಯ ಮಾಡಿದವ್ರನ್ನೆಲ್ಲ ಮನೆಗೆ ಸೋಲಿಸಿ ಮನೆ ಕಳಿಸಿದ್ದಾರೆ. ಇವತ್ತಿನ ಕರ್ನಾಟಕದ ಜನರ ಮನಸ್ಥಿತಿನೂ ಅಷ್ಟೇ, ಹೊಸಬರನ್ನು ನೋಡೋಕೆ ಇಷ್ಟಪಡ್ತಾ ಇದ್ದಾರೆ, ಹೊಸತನವನ್ನು ನೋಡೋಕೆ ಇಷ್ಟಪಡ್ತಾ ಇದೆ, ಹೊಸ ಯೋಚನೆಗಳನ್ನ ಇಷ್ಟಪಡ್ತಾ ಇದೆ. ಭ್ರಷ್ಟಾಚಾರ ಮುಕ್ತವಾದಂಥ ಆಡಳಿತವನ್ನ, ಮಾಫಿಯಾ ಮುಕ್ತ ಆಡಳಿತವನ್ನ, ಡ್ರಗ್ಸ್ ಮುಕ್ತ ಸಮಾಜವನ್ನ, ಸುರಕ್ಷಿತವಾದಂಥ ಸಮಾಜವನ್ನ ನೆನೆ ಒಂದು ಗೆದ್ದರೆ ಬಂದಿದೆ ಬೆಂಗಳೂರಲ್ಲಿ.
ಪ್ರಿಯಾಂಕಾ ಖರ್ಗೆ ಆಗ್ಬಿಟ್ರೆ ಅಂತೂ ಏನು ನಮ್ಮ ಬಾಸ್ ಆಗ್ತಾ ಇದ್ದಾರೆ ಅಂತ ಏನು ಮಾಧ್ಯಮಗಳಲ್ಲಿ ಹೇಳಿದೆ. ದಾವಣಗೆರೆಯಲ್ಲಿ ನಾವು ಗ್ಯಾಂಗ್ ರೇಪ್ ಆಗಿದೆ. ಅಂದ್ರೆ ನೀನು ಯಾವ ಹೋಮ್ ಮಿನಿಸ್ಟರ್ ಆದರೂ ಯಾವ CM ಆದರೂ ನನಗೆ ಈ ಪದ ಯಾಕೆ ಬರ್ತಾ ಇದ್ದೇನೆ ಅಂತಂದ್ರೆ ದೇರ್ ಇಸ್ ನೋ ಸೆಕ್ಯೂರಿಟಿ ಇನ್ ಕರ್ನಾಟಕ. ಸುರಕ್ಷೆ ಅನ್ನೋದು ಬರೀ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಯಾಕಂದ್ರೆ ಹಿಂದೆ ಮುಂದೆ ಪೊಲೀಸರು ಹಾಕೊಂಡು ಓಡಾಡ್ತಾರೆ. ಜನರಿಗೆ ಯಾವುದೇ ರೀತಿಯ ಸುರಕ್ಷತೆ ಅನ್ನೋದು ಇಲ್ಲ. ಜನರಿಗೆ ಒಂದು ಭರವಸೆ ಅನ್ನೋದಿಲ್ಲ. ಪ್ರತಿದಿನ ಬೆಳಗ್ಗೆ ಆದರೆ ಬೆಲೆ ಏರಿಕೆ, ಅಲ್ಲಿ ಕೊಲೆ ಆಯಿತು, ಇಲ್ಲಿ ಕೊಲೆ ಆಯಿತು, ದೇರ್ ನೋ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ದುಡ್ತಾ ಇರುವಂಥ ಸಂಪಾದನೆ ಏನಿದೆ ಅದು 30 ದಿವಸದ ಸಂಪಾದನೆ ಇವತ್ತು 1 ದಿವಸ, 2 ದಿವಸ, 3 ದಿವಸಕ್ಕೂ ಖಾಲಿ ಆಗ್ತಾ ಇದೆ. ಜನರ ಜೇಬಲ್ಲಿ ದುಡ್ಡಿಲ್ಲ, ಜನರ ಬ್ಯಾಂಕಲ್ಲಿ ದುಡ್ಡಿಲ್ಲ, ಸಾಲ ಇದೆ ಅವ್ರ ಹತ್ರ. ಆಮೇಲೆ ಇಷ್ಟೆಲ್ಲ ಮಾಡಿಕೊಂಡು ನಾನಾ ಸೆಗ್ಮೆಂಟ್ಸ್ ಇದೆ ಯುವಕರಿಗೆ. ಯುವಕರು ಕಾಂಗ್ರೆಸ್ ಪಕ್ಷ ಮ್ಯಾನಿಫೆಸ್ಟೋದಲ್ಲಿ 3 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿ ಮ್ಯಾನಿಫೆಸ್ಟೋದಲ್ಲಿ ಅನೌನ್ಸ್ ಮಾಡಿ ಇವತ್ತಿಗೆ 4ನೇ ವರ್ಷ ನಡೀತಾ ಇದೆ. ಅಲ್ಲಿ ಧಾರವಾಡದಲ್ಲಿ ಹುಡುಗರು ಸರ್ಕಾರಿ ಕೆಲಸ ಬೇಕು ಅಂತ ಅಲ್ಲಿ ಏನೋ ಪ್ರೊಟೆಸ್ಟ್ ಮಾಡಿ ಮುಷ್ಕರ ಮಾಡಿದ್ರೆ ಅಲ್ಲಿರೋ ಕಮಿಷನರ್ ಶಶಿಕೇಳಿ ಚೆನ್ನಾಗಿ ಗಾಡಿ ಹೊಡೆದು ಕಳಿಸ್ತಾರೆ. ಈ ರೀತಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಸುಳ್ಳನ್ನ ಹೇಳ್ಕೊಂಡು ಇವತ್ತು 3 ಪಕ್ಷದ ರಾಜಕಾರಣಿಗಳು ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ. ಜನರ ಜೇಬಲ್ ದುಡ್ಡಿಲ್ಲ, ಜನರು ಆರ್ಥಿಕವಾಗಿ ಕುಗ್ಗೋಗಿದ್ದಾರೆ. ಓದಲಿಕ್ಕೆ ನಮ್ಮ ಕರ್ನಾಟಕದಲ್ಲಿ ಸರ್ಕಾರದ 45,000 ಶಾಲೆಗಳಿದೆ. 45,000 ಶಾಲೆಗಳು ಸಹ ಶಿಥಿಲಗೊಂಡಿದೆ, ಬೀಳೋ ಪರಿಸ್ಥಿತಿಯಲ್ಲಿದೆ. ಶಾಲೆಗಳಲ್ಲಿ ಮಕ್ಕಳು ಓದಕೊಂಡಿದ್ದಾರೆ, ಶೌಚಾಲಯಗಳಿಲ್ಲ, ಜಾಗ ಇಲ್ಲ, ಸೋರ್ತಾ ಇರುವಂಥ ಶಾಲೆಗಳು 2 ಇದ್ರೂ ಕೂಡ ಮೇಷ್ಟ್ರುಗಳಿಲ್ಲ. ಸ್ವತಃ ಈ ರೀತಿಯ ಒಂದು ಪರಿಸ್ಥಿತಿಯನ್ನ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಒಂದು ಕ್ವಾಲಿಟಿ ಎಜುಕೇಶನ್ ಸಿಸ್ಟಮ್ ಬೇಕಾಗಿದೆ. ಜಸ್ಟ್ ಬಿಕಾಸ್ ನಾವು ಟ್ಯಾಕ್ಸ್ ಕಟ್ತೀವಿ ಅಂತ ಯಾವುದೋ ಬಿದ್ದೋಗ ಮನೆಗಳಲ್ಲಿ 78 ವರ್ಷ ಆದರೂ ಮಾಡ್ತಾ ಇದ್ದಾರೆ. ವಿ ವಾಂಟ್ ಕ್ವಾಲಿಟಿ ಎಜುಕೇಶನ್. ಸರ್ಕಾರಿ ಶಾಲೆ ಬೇಕು, ಬಟ್ ಅದು ಕ್ವಾಲಿಟಿ ಆಗಿರಬೇಕು. ಪ್ರತಿ ಜಿಲ್ಲೆನಲ್ಲೂ 2 ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು. 31 ಜಿಲ್ಲೆ ಇದೆ, ಒಂದು 60 ಆಸ್ಪತ್ರೆಗಳು. ಇದೆಲ್ಲ ಮಾಡೋದು ಯಾವುದು ದೊಡ್ಡ ವಿಚಾರ ಆಗಿರಲಿಲ್ಲ ಕಳೆದ 78 ವರ್ಷದಲ್ಲಿ. ಇವ್ರಿಗೆಲ್ಲ ಅವ್ರ ಆಸ್ತಿಗಳನ್ನ ಜಾಸ್ತಿ ಮಾಡ್ಕೊಂಡ್ರೆ ಹೊರತು ಜನರಿಗೆ ಪಕ್ಕದಲ್ಲಿರೋ ಭೂತಾನು ಜನರಿಗೆ ಫ್ರೀ ಎಜುಕೇಶನ್, ಫ್ರೀ ಹೆಲ್ತ್ ಸೆಗ್ಮೆಂಟ್ ಕೊಟ್ಟಿದೆ. ನಮ್ಮ ದೇಶದಲ್ಲಿ 78 ವರ್ಷ ಆದರೂ ಕೂಡ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಸರ್ಜನ್ ಇರಲ್ಲ, ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಇರಲ್ಲ. ಅಲ್ಲಿ ಎಲ್ಲ ಇತ್ತು ಅಂದ್ರೆ ಆಪರೇಷನ್ ಥಿಯೇಟರ್ ಇರಲ್ಲ, ಎಲ್ಲ ಇತ್ತು ಅಂದ್ರೆ ಔಷಧಿಗಳಿರಲ್ಲ. ಇವನ್ ಕಿದ್ವಾಯ್ತು ಕೂಡ ನಾವು ಎಕ್ಸ್ಪೋಸ್ ಮಾಡಿ ತೋರಿಸಿದ್ವಿ. ಸೊ ಈ ಪರಿಸ್ಥಿತಿನಲ್ಲಿ ಜನರಿಗೆ ಪುಕ್ಸಟ್ಟೆ ಕೊಡ್ತಾ ಇರುವಂಥ ಆಸ್ಪತ್ರೆಗಳ ಸ್ಥಿತಿ ತುಂಬ ಕೆಟ್ಟವಾಗಿದೆ. ಮತ್ತೆ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬಿಲ್ ಆಗುತ್ತೆ. ಈ ಪರಿಸ್ಥಿತಿನಲ್ಲಿ ಜನರು ಬರೀ ತೆರಿಗೆ ಕಟ್ತಾರೆ. ಆ GST ಕಟ್ಟು, ಈ GST ಕಟ್ಟು, ಬರೀ GSTಗಳನ್ನ ಕಟ್ಟಿ ಜನರ ಜೇಬಲ್ಲಿ ದುಡ್ಡಿಲ್ಲ. 97% ಪೀಪಲ್ ಆರ್ ಸಫರಿಂಗ್ ಫ್ರಮ್ ಫೈನಾನ್ಷಿಯಲ್ ಬ್ಯಾಕ್ವರ್ಡ್. ಅಂದರೆ ಆರ್ಥಿಕ ದುರ್ಪರಿಸ್ಥಿತಿಯಿಂದ ಅವರೆಲ್ಲ ಬರೀ ಇವುಗಳು ನಾನು CM ಆಗಬೇಕು, ನಾನು ಮಿನಿಸ್ಟರ್ ಆಗಬೇಕು, 2028ಕ್ಕೆ ಮತ್ತೆ ನಾನೇ ಬರ್ತೀನಿ ಅಂತ ಒಬ್ಬ ಕಣ್ಣೀರು ಹಾಕೊಂಡು ಹೇಳ್ತಾನೆ. ಇನ್ನೊಬ್ಬ ಇವತ್ತು ನಾನು ಅಧಿಕಾರದಲ್ಲಿ ಇದ್ದೀನಿ, ನಾನೇ ಬರ್ತೀನಿ ಅಂತ ಹೇಳ್ತಾನೆ. ಏನಕ್ಕೆ ಅಂತಂದರೆ ಬರೀ ದುಡ್ಡುಗಳು ಮಾಡ್ಕೊಳಕ್ಕೋಸ್ಕರ, ಆಸ್ತಿಗಳನ್ನ ಜಾಸ್ತಿ ಮಾಡೋಕ್ಕೋಸ್ಕರ, ಜನರನ್ನ 7 ಕೋಟಿ ಜನರನ್ನ ನಳಿಸೋಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಹೊರತು 78 ವರ್ಷದಲ್ಲಿ ಸಿಂಗಾಪುರ್ ಮಾಡ್ಬೋದಾಗಿತ್ತು. ಸಿಂಗಾಪುರೆಲ್ಲ ಚಿಂದಿ ಪೇಪರ್ ಮಾಡಾಕಿದ್ದಾರೆ. ನೀವು ನಂಬೋದಿಲ್ಲ, ಕಲಬುರ್ಗಿನಲ್ಲಿ ಒಬ್ಬ ಚಿಂದಿ ಆಯೋ ಹೆಣ್ಮಗಳು ಅವ್ರ ಮನೆಯಲ್ಲಿ ಪುಟ್ಟ ಮಗುವಿಗೆ, ಮೈನರ್ ಹೆಣ್ಮಗುವಿಗೆ ಅತ್ಯಾಚಾರ ಆಗಿದೆ. FIR ಮಾಡಿದ್ದಾರೆ. ಆ FIR ಅನ್ನ ಚಾರ್ಜ್ ಶೀಟ್ ಹಾಕಕ್ಕೆ ಆ ಚಾಂಡ ಅದು ಹೇಳ್ಬಾರ್ದು ಈ ಮಾತುಗಳು ನಾವು. ಆ ಪೊಲೀಸರು, ಭ್ರಷ್ಟ ಪೊಲೀಸರು 10,000 ಕೇಳಿದ್ರೆ ಚಿಂದಿ ಆಯೋ ಹೆಣ್ಮಗಳ ಹತ್ರ ಒಂದು ಚಾರ್ಜ್ ಶೀಟ್ ಹಾಕಕ್ಕೆ 10,000 ಕೇಳ್ತಾರೆ ಅಂತಂದ್ರೆ ಬೆಂಗಳೂರಲ್ಲಿ ಗ್ಯಾಂಗ್ ರೇಪ್ ಆಗುತ್ತೆ. ಒಂದು ಕಮ್ಮಿ ಅಂದ್ರೆ 2,000 ವಯಸ್ಸಲ್ಲಾಗಲಿ ಬೆಂಗಳೂರಲ್ಲಿ ಗ್ಯಾಂಗ್ ರೇಪ್ ಆಗಿದೆ, ದಾವಣಗೆರೆಯಲ್ಲಿ ಗ್ಯಾಂಗ್ ರೇಪ್ ಆಗಿದೆ. ಯಾವುದೂ ನಿಲ್ಲಲ್ಲ. ಬದಲಾವಣೆ ಬೇಕು ಅಂತಂದ್ರೆ ಈ ವಂಶ ಪಾರಂಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ, ಸಿದ್ದರಾಮಯ್ಯ ಅವ್ರ ಮಗ, DK ಶಿವಕುಮಾರ್ ಅವ್ರ ತಮ್ಮ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗನು, ಈಶ್ವರ್ ಖಂಡ್ರೆ ಅವ್ರ ಮಗ MP, ಈ ರೀತಿ ಮಲ್ಲಿಕಾರ್ಜುನ್ ಮಲ್ಲಿ ಅವರಪ್ಪ, ಶಾಮ್ನವರು ಅವರಪ್ಪ, ಈ ರೀತಿ ಸತೀಶ್ ಜಾರಕಿಹೊಳಿ ಅವರು, ಈ ರೀತಿ ವಂಶ ಪಾರಂಪರವಾಗಿ ಅವ್ರು ಮಾಡಿರೋ ಆಸ್ತಿಗಳನ್ನ ಹಂಚ್ಕೊಳಕ್ಕೋಸ್ಕರ, ಕಾಪಾಡ್ಕೊಳಕ್ಕೋಸ್ಕರ ಇವರು ಅಧಿಕಾರ ಮಾಡ್ಕೊಂಡ್ ಬರ್ತಿದ್ರೆ. ವಿ ವಿಲ್ ಬ್ರಿಂಗ್ ಇನ್ ಎ ಚೇಂಜ್. ಅದೇ ವಿಜಯ್ ಹೇಳ್ತಾನಲ್ಲ, ಜಂಗಲಲ್ಲಿ ಎಲ್ಲಾ ರೀತಿ ಪ್ರಾಣಿಗಳಿರ್ತದೆ, ನಾವು ಒಬ್ರು ಇದೀವಿ ಅಂತ ತೋರಿಸ್ಬೇಕು. ಡೆಫಿನೆಟ್ ಆಗಿ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಇನ್ ಎ ಚೇಂಜ್. ಮಾಡ್ತೀವಿ. ಬರೀ ಇವತ್ತು ಮೈಕ್ಗಳ ಮುಂದೆ ನಮ್ಮ ಪೌರುಷವನ್ನ ತೋರಿಸ್ಕೊಳ್ಳೋದಲ್ಲ, ಖಂಡಿತವಾಗಿ ವಿ ವಿಲ್ ರೀಚ್. 30,000 ಹಳ್ಳಿಗಳಿದೆ ಕರ್ನಾಟಕದಲ್ಲಿ. ವಿ ವಿಲ್ ರೀಚ್ ದೆಮ್. 230 ತಾಲೂಕುಗಳಿದೆ. ವಿಲ್ ರೀಚ್ ದೆಮ್.
41,000 ಕೆರೆಗಳಿದೆ ಉಳಿತೀವಿ ನಮ್ಮ ಸರ್ಕಾರ ಬಂದ್ರೆ. ದಿಸ್ ಈಸ್ ವಾಟ್ ಅವರ್ ಮೋಟೋ. ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದ ರೈತ ಕಣ್ಣೀರು ಹಾಕ್ಬಾರ್ದು, ನೇಣಿಗೆ ಶರಣಾಗಬಾರ್ದು. ನಮ್ಮ ಸರ್ಕಾರ ಬಂದ್ರೆ ಕರ್ನಾಟಕದಲ್ಲಿ BMW ನಲ್ಲಿ BMW ಕಾರ್ 1 ಕೋಟಿ ರೂಪಾಯಿ. ಆ ಕಾರಲ್ಲಿ ಬರೀ ಹೆಲಿಕಾಪ್ಟರ್ ತಗೊಂಡು ಶುಗರ್ ಫ್ಯಾಕ್ಟರಿ ಓನರ್ಗಳು ಸತೀಶ್ ಜಾರಕಿಹೊಳಿ ಅಂತ ಓಡಾಡ್ತಾರೆ. ಬಟ್ ನಮ್ಮ ರೈತರು ಒಂದು ಕಿತ್ತೋಗಿರೋ ಸೈಕಲ್ ಕೂಡ ಅವರಿಲ್ಲ. ರೈತರ ಪರಿಸ್ಥಿತಿ, ಯುವಕರ ಪರಿಸ್ಥಿತಿ, ಹೆಣ್ಮಕ್ಳ ಪರಿಸ್ಥಿತಿ, ಸೇಫ್ಟಿ ವಿಚಾರ ಆಗಿರ್ಬೋದು, ಟೋಲ್ ಗೇಟ್ ವಿಚಾರ ಆಗಿರ್ಬೋದು, ಮತ್ತೆ ದೊಡ್ಡ ಮಟ್ಟದಲ್ಲಿ ಬರ್ದಿರುವಂತ ಈ ಭ್ರಷ್ಟಾಚಾರ ಆಗಿರ್ಬೋದು, ಲೂಟಿ ಆಗಿರ್ಬೋದು, ಸಾವಿರಾರು ಕೋಟಿ ಆಸ್ತಿ ಮಾಡೋರಾಗಿರ್ಬೋದು, ಎಲ್ಲದನ್ನು ನೀವು ಅವಾಗಲೇ ಒಂದು ಮಾತು ಹೇಳಿರಿ, ರೈತರು ಕೂಡ ಒಂದು ಸಣ್ಣ ಗಾಡಿಲಿ ಓಡಾಡ್ತಾರೆ. ಇವತ್ತು ರೈತರು ಸಾಕಷ್ಟು ಅವರು ಮನೆ ತನಕ ಏನು ಬೇಕಾದ್ರೂ ಮಾಡ್ಕೊಂಡು ಅವರು ಕೂಡ BMW ಕಾರಲ್ಲಿ ಓಡಾಡ್ತಾರೆ. ಎಕ್ಸೆಪ್ಷನ್ ಇರ್ಬೋದು. ನಾನು ಬಳ್ಳಾರಿನಲ್ಲಿ ನೋಡಿದ್ದು ಇಲ್ಲ ಹೇಳ್ಬೋದಷ್ಟೇ. ಎಲ್ಲ BMW ಕಾರ್ ಹೇಳ್ತೀನಿ. I can tell this openly. I don't have any issues. Okay? ಅಲ್ಲ ಆರ್ಗ್ಯುಮೆಂಟ್ಗೆ ಯಾವ್ದಾನ ಚಾನಲ್ಗೆ ಬಂದು ಇಲ್ಲಲ್ಲ, ಇಲ್ಲಿ ನಾವು ಇಲ್ಲಿ ನಮ್ಮ ವಿಚಾರ ಮಾತಾಡ್ತಾ ಇರೋದು. ಓಕೆ, ಆಮೇಲೆ ದಿಸ್ ಈಸ್ ಆಂಗರ್. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ, ಒಬ್ಬ ಸಾಮಾನ್ಯ ಮನುಷ್ಯನ ಕೋಪ ಇದು, ನಂದಲ್ಲ ಕೋಪ ಇದು. ನನಗೆ ದೇವ್ರ ಕೊಟ್ಟಂಗೆ ಎಲ್ಲ ಇದೆ. ಬಟ್ ಆದ್ರೆ ಇವತ್ತಿನ ಈ ರಾಜ್ಯ ಜನರ ಪರಿಸ್ಥಿತಿ ನೋಡಿ, ನಾವುಗಳು ಸುಮ್ಮನೆ ಮನೇಲಿದ್ದವರು ಇವತ್ತು ಪಕ್ಷ ಮಾಡಿ ಜನರ ಮುಂದೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ದಟ್ ಈಸ್ ದ ರೀಸನ್ ವಿ ಆರ್ ದೇರ್. ವಿ ವಿಲ್ ಮೇಕ್ ಇಟ್. ಇಲ್ಲಿ ವಂಶ ಪರಂಪರೆ ಮಾಡ್ದನಲ್ಲ, 2028ಗೆ ಯಾರು CM ಆಗ್ತಾರೆ, ಯಾರು ಅಧಿಕಾರಕ್ಕೆ ಬರ್ತಾರೆ, ಜನ ಡಿಸೈಡ್ ಮಾಡ್ತಾರೆ, ನಾನು ಅಲ್ಲ. ಬಟ್ ನಾವು ಒಂದು ಅವಕಾಶವನ್ನ, ನಾವು ಒಂದು ಇದನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಐ ಥಿಂಕ್